ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಯೈ ನಿಯತಃ ಪ್ರಣತಃ ಸ್ಮತಾಂ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತಿ ಮಾತಃ ನಾರಾಯಣೋ ಹರಿಹಿ. ಗುರುಜಿ ನಮಸ್ತೆ. ನನ್ನ ಹೆಸರು ಅರುಣ್ ಕುಮಾರ್ ಎಸ್ ಜೆ, ತುಮಕೂರು ಶಾಂತಿನಗರದಿಂದ ಮಾತಾಡುತ್ತಿದ್ದೇನೆ. ಗುರುಜಿ, ನನ್ನ ಪ್ರಶ್ನೆ ಏನೆಂದರೆ, ನಮ್ಮ ಅಜ್ಜಿಯವರಾದ ಮುನಿಯಪ್ಪನನ್ನು ಮಾಡುತ್ತಿದ್ದರು. ಅವರು ಖಾರದ ಅಡಿಗೆಯನ್ನು ಮಾಡುತ್ತಿದ್ದರು. ಈಗ ಅವರು ತೀರಿ ಹೋಗಿದ್ದಾರೆ. ಅದನ್ನು ನಮ್ಮಮ್ಮನವರು ಈಗ ಮಾಡುತ್ತಿದ್ದಾರೆ. ನಮ್ಮಮ್ಮನವರು ಮಾಡುತ್ತಿರುವುದು ಖಾರದ ಅಡಿಗೆಯನ್ನು ಮಾಡಿ ಎಡೆಯನ್ನು ಅದನ್ನೇ ಇಡುತ್ತಾರೆ. ಆದರೆ ನಾನು ಆ ಖಾರವನ್ನು ಊಟ ಮಾಡುವುದಿಲ್ಲ. ನಾನು ಸಸ್ಯಾಹಾರಿ. ಇನ್ನು ಮುಂದೆ ಮುನಿಯಪ್ಪನನ್ನು ಹೇಗೆ ಮಾಡುವುದು, ಹೇಗೆ ಮುಂದುವರಿಸಿಕೊಂಡು ಹೋಗುವುದು? ಆ ಮುನಿಯಪ್ಪನನ್ನ ಎಡೆಗೆ ಮೊಸರನ್ನ ಇಡಬಹುದೇ? ಪೂಜೆ ಹೇಗೆ ಮಾಡುವುದು? ಕೂಲಂಕುಷವಾಗಿ ಪರಿಪೂರ್ಣವಾಗಿ ಮುನಿಯಪ್ಪನನ್ನು ಹೇಗೆ ಮಾಡುವುದು, ಹೇಗೆ ಆಚರಣೆ ಮಾಡುವುದು, ಹೇಗೆ ಮುನ್ನಡೆಸುವುದು ಎಂದು ನನಗೆ ವಿವರಿಸಿ ಎಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ, ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನನಗೆ ಈ ಪ್ರಶ್ನೆಯನ್ನು ಕೂಲಂಕುಷವಾಗಿ ಉತ್ತರ ನೀಡಿ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಗುರುಜಿ, ನಾನು ಸಸ್ಯಾಹಾರಿಯಾದರಿಂದ, ನಾನು ಶ್ರೀಕೃಷ್ಣನನ್ನು ಆರಾಧಿಸುವುದರಿಂದ ನನಗೆ ಈ ಮಾರ್ಗವನ್ನು ಕೂಲಂಕುಷವಾಗಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣೋ ಹರಿಹಿ. ಅರುಣ್ ಕುಮಾರ್, ನಮಸ್ಕಾರ. ಮುನಿಯಪ್ಪನ ಬಗ್ಗೆ ಕೇಳಿದ್ದೀರಿ. ವಿಶೇಷವಾಗಿ ಮುನಿಯಪ್ಪನಿಗೆ ಮಾಡಬೇಕಾಗಿರತಕ್ಕಂಥ ನೈವೇದ್ಯದ ಬಗ್ಗೆ ಕೇಳಿದ್ದೀರಿ. ನಿಮ್ಮ ಕೃಷ್ಣ ಭಕ್ತಿಯನ್ನು ಹೇಳಿಕೊಂಡಿದ್ದೀರಿ. ನೀವು ಸಸ್ಯಾಹಾರಿ ಎನ್ನುವುದನ್ನು ದಾಖಲು ಮಾಡಿದ್ದೀರಿ. ನಾನೇನೇ ಉತ್ತರ ಕೊಡೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳಿಬಿಡೋಣ. ಭಕ್ತ ಮತ್ತು ದೈವದ ನಡುವೆ ಇರತಕ್ಕಂಥದ್ದು ಭಕ್ತಿ. ಆ ಭಕ್ತಿಗೆ ಯಾವ ದೈವವನ್ನು ಯಾವ ಭಕ್ತ ಆರಾಧನೆ ಮಾಡುತ್ತಾನೋ ಆ ದೈವಕ್ಕೆ ಯಾವುದು ಪ್ರಿಯವೋ, ಯಾವ ಆಹಾರವನ್ನು ನೈವೇದ್ಯವಾಗಿ ಆ ದೈವ ಸ್ವೀಕಾರ ಮಾಡುತ್ತೋ ಅದನ್ನು ಆ ಭಕ್ತ ಕೊಡಬೇಕು. ಅದರಲ್ಲಿ ಮಾಂಸಾಹಾರ ಸಸ್ಯಾಹಾರ ಅನ್ನತಕ್ಕಂಥ ಭೇದ ಇಲ್ಲ. ಹನುಮಂತರಾಯನ್ನು ಪೂಜೆ ಮಾಡತಕ್ಕಂಥವನು ಬಾಳೆಹಣ್ಣನ್ನು ನೈವೇದ್ಯ ಮಾಡ್ತಾನೆ. ಮಾರಮ್ಮನನ್ನು ಪೂಜೆ ಮಾಡತಕ್ಕಂಥವನು ಕೋಣವನ್ನು ಬಲಿ ಕೊಡ್ತಾನೆ. ಅದು ಬಹಳ ಸಹಜ. ಯಾವುದು ದೊಡ್ಡದು ಯಾವುದು ಚಿಕ್ಕದು, ಇದು ಸರಿ ಅದು ತಪ್ಪು ಅನ್ನೋದಿಲ್ಲ. ಆದ್ದರಿಂದ ಕೃಷ್ಣನ ಉಪಾಸಕರು ನೀವು ಆಗಿದ್ದರೂ ಮುನಿಯಪ್ಪ ಅನ್ನತಕ್ಕಂಥದ್ದು ನಿಮ್ಮ ಮನೆದೈವವೋ ಇಷ್ಟದೈವವೋ ಏನೋ ಆಗಿದೆ. ಇಷ್ಟದೈವ ಅಲ್ಲ, ಮನೆದೈವವೇ ಇದು. ಏಕೆಂದರೆ ನಿಮ್ಮ ಇಷ್ಟದೈವ ಕೃಷ್ಣ. ಆ ಮನೆದೇವರಿಗೆ ಅನುಚಿತವಾಗಿ ಯಾವುದೋ ಒಂದು ಆ ನೈವೇದ್ಯವನ್ನು ಕೊಡ್ತಾ ಬಂದಿದ್ದಾರೆ. ಅದನ್ನು ಕೊಡಬೇಕಾದ್ದು ಸಹಜ. ಅದರಲ್ಲಿ ನೀವು ಭೇದ ಮಾಡಬೇಕಾಗಿಲ್ಲ. ಆದರೆ ನಿಮ್ಮ ಪರವಾಗಿ ಮಾತಾಡಬಹುದಾದಂಥ ಸಂದರ್ಭ ಏನು ಅಂದರೆ, ಈ ಮುನಿಯಪ್ಪ ದೇವರು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಘೋರ ಹಾಗೂ ಅಘೋರ, ರುದ್ರ ಹಾಗೂ ಶಿವ, ಭೀಕರ ಸೌಮ್ಯ, ಈ ಎರಡೂ ರೂಪಗಳಲ್ಲಿ ನಮಗೆ ಕಾಣಿಸುತ್ತೆ. ಮುನಿಯಪ್ಪನ ಮೂಲ ಬಂದು ತಮಿಳುನಾಡು. ಆ ತಮಿಳುನಾಡಿನ ಈ ದೇವತೆಯ ಬಗ್ಗೆ ಒಂದು 2-3 ವಿವರಣೆಗಳು ಉಂಟು. ಒಂದು, ಈಶ್ವರನ ರೂಪವೇ ಮುನೀಶ್ವರನಾಗಿ, ಮುನಿಯಪ್ಪ ಮುನೀಶ್ವರ ಇದೆಲ್ಲ ಒಂದೇ. ಈಶ್ವರನ ರೂಪವೇ ಮುನೀಶ್ವರನಾಗಿ ಮುನಿಯಪ್ಪನಾಗಿ ಭಕ್ತರಿಗೆ ಬಂದಂತಹ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ ಅನ್ನತಕ್ಕಂಥದ್ದು ಒಂದು.
ರೀತಿ. ಇನ್ನೊಂದು ಮುನೀಶ್ವರ ಅನ್ನತಕ್ಕಂಥದ್ದು ಗ್ರಾಮ ದೇವತೆ. ಗ್ರಾಮ ದೇವತೆ ಅನ್ನುವುದು ಜನಪದ ದೇವತೆ. ಎರಡು ತರಹದ ದೇವರುಗಳನ್ನು ಕಲ್ಪಿಸಿಕೊಂಡಿದ್ದೇವೆ ನಾವು ನಮ್ಮ ಸಮಾಜದಲ್ಲಿ. ಒಂದು ಶಿಷ್ಟ ದೇವರುಗಳು, ಒಂದು ಗ್ರಾಮ್ಯ ದೇವತೆಗಳು, ಜನಪದ ದೇವರು. ಈ ಉದಾಹರಣೆಗೆ ಕಾಶಿಯಲ್ಲಿ ವಿಶ್ವೇಶ್ವರ ಶಿಷ್ಟದೇವ, ಆದರೆ ಕಾಲಭೈರವ ಅಲ್ಲಿರತಕ್ಕಂಥ ಕಾಶಿಯ ಕಾವಲುಗಾರ, ಕೊತ್ವಾಲ್, ಅದು ಗ್ರಾಮ ದೇವತೆ. ಕಾಶಿಯ ವಿಶ್ವೇಶ್ವರನ ದರ್ಶನ ಮಾಡತಕ್ಕಂಥ ಅವಕಾಶ ಯಾರಿಗಾದರೂ ಇದ್ದರೆ ಅದು ಕಾಲಭೈರವನ ಅನುಮತಿಯಿಂದಲೇ ಅನ್ನತಕ್ಕಂಥದ್ದು ಒಂದು ಪ್ರತೀತಿ. ಇವು ಎಷ್ಟೇ ಕುಟ್ಯಧೀಶರಾಗಿರಲಿ, ಎಂಥ ಅಧಿಕಾರಿಗಳೇ ಆಗಿರಲಿ, ಎಂಥ ಸವಲತ್ತುಗಳೇ ಇದ್ದರೂ ಕಾಲಭೈರವನ ಅನುಗ್ರಹ ನಿಮಗೆ ಆಗದೇ ಹೋದರೆ ಕಾಶಿಯ ವಿಶ್ವೇಶ್ವರನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಎರಡು ತರಹದ ದೇವತೆಗಳನ್ನು ನಾವು ಒಪ್ಪಿಕೊಂಡಿದ್ದೇವೆ. ಅದರಲ್ಲಿ ಈ ಮುನಿಯಪ್ಪ ಆ ರೀತಿಯ ಗ್ರಾಮ ದೇವತೆ, ಜನಪದ ದೇವತೆ. ಸಾಮಾನ್ಯವಾಗಿ ಊರಿನ ಹೊರಗಡೆ ಆ ದೇವಸ್ಥಾನವನ್ನು ಕಟ್ತಾರೆ. ಯಾಕೆ ಅಂದರೆ ಆ ಊರಿಗೆ ಬಂದು ಎರಗತಕ್ಕಂಥ ರೋಗ ಮಾರಿಗಳನ್ನೆಲ್ಲ ಆತ ನಿವಾರಣೆ ಮಾಡ್ತಾನೆ, ಜನರಿಗೆ ಅಭಯವನ್ನು ಕೊಡ್ತಾನೆ ಅನ್ನತಕ್ಕಂಥದ್ದು ನಂಬಿಕೆ. ಇಂತಹ ಮುನೀಶ್ವರನನ್ನು ಎರಡು ಬಗೆಯಾಗಿಯೂ ಅರ್ಚನೆ ಮಾಡ್ತಾರೆ. ಒಂದು ಬಲಿಯನ್ನು ಕೊಡ್ತಾರೆ. ಅದನ್ನು ತಮ್ಮ ಮನೆದೇವರಾಗಿ ಒಪ್ಪಿಕೊಂಡಿರತಕ್ಕಂಥವರು ಆ ದೈವಕ್ಕೆ ಬಲಿಯನ್ನು ನೀಡಿ ತೃಪ್ತಿಪಡಿಸ್ತಾರೆ. ಇನ್ನೊಂದು ಅಘೋರ ರೂಪ ಇರುತ್ತಲ್ಲ, ಶಿವರೂಪ ಇರುತ್ತಲ್ಲ, ಸೌಮ್ಯ ರೂಪ ಇರುತ್ತಲ್ಲ, ಮುನೀಶ್ವರನಿಗೆ ಅದು ಒಂದು ರೂಪ ಅಂತ ಹೇಳಿ ಆಯಿತು. ಆ ರೂಪದಲ್ಲಿ ಆತನಿಗೆ ನೈವೇದ್ಯವನ್ನು ಸಸ್ಯಾಹಾರದಲ್ಲಿಯೇ ಮಾಡುತ್ತಾರೆ. ಉದಾಹರಣೆಗೆ ಬೇಳೆಯ ತವ್ವೆ, ಅದು ಆತನಿಗೆ ಬಹಳ ಇಷ್ಟವಂತೆ. ಹಾಗೆ ನೀವು ಹೇಳಿರತಕ್ಕಂಥ ಮೊಸರನ್ನ, ಅದು ಬಹಳ ಇಷ್ಟ. ಬೆಲ್ಲದ ಪಾಯಸ ಬಹಳ ಇಷ್ಟ ಆತನಿಗೆ. ಅಂದರೆ ಅನ್ನದ ಪಾಯಸ ಬೆಲ್ಲದಲ್ಲಿ ಮಾಡಿಕೊಡಬಹುದು, ಅಥವಾ ಕೆಲವರು ಬರೀ ಬೆಲ್ಲವನ್ನೇ ಕೊಡ್ತಾರೆ. ಹೀಗಾಗಿ ನೀವು ಸಸ್ಯಾಹಾರಿಯಾದ್ದರಿಂದ ನಿಮ್ಮ ತಾಯಿ ಉಳಿದವರೆಲ್ಲ ಮಾಂಸಾಹಾರಿಗಳಾಗಿದ್ದು ಬಲಿಯನ್ನು ಕೊಟ್ಟಿರಬಹುದು. ಆದರೆ ನೀವು ಸಸ್ಯಾಹಾರಿಯಾಗಿದ್ದರಿಂದ, ಮುನೀಶ್ವರ ಸಸ್ಯಾಹಾರಿಯೂ ಆಗಿರೋದರಿಂದ ಆತನಿಗೆ ನೀವು ಮೊಸರನ್ನವನ್ನು ಖಂಡಿತ ಕೊಡಬಹುದು. ಅರುಣ್ ಕುಮಾರ್, ಮೂಲಭೂತವಾಗಿ ಇರತಕ್ಕಂಥದ್ದು ನಿಮಗೆ ಮುನೀಶ್ವರನಲ್ಲಿ, ಆತನಲ್ಲಿ ಇರತಕ್ಕಂತಹ ಭಕ್ತಿ. ಆತನನ್ನು ನಂಬತಕ್ಕಂಥವರಿಗೆ ಆತ ಪರಮಶಕ್ತಿಯುತವಾಗಿರತಕ್ಕಂಥ ದೈವ. ಭಕ್ತರಿಗೆ ಬರತಕ್ಕಂಥ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಮುನಿಯಪ್ಪ ಅನ್ನತಕ್ಕಂಥ ನಂಬಿಕೆಯನ್ನು ಆತನ ಭಕ್ತರು ಹೊಂದಿದ್ದಾರೆ. ಹೀಗಾಗಿ ನೀವು ಸಾಮಾನ್ಯ ಮಂಗಳವಾರ ಅಂತ ಹೇಳ್ತಾರೆ, ಅದಕ್ಕೆ ಸಾಮಾನ್ಯ ಮಂಗಳವಾರದಂದು ಮುನಿಯಪ್ಪನ ಪೂಜೆಯನ್ನು ಮಾಡಿ. ಮುನಿಯಪ್ಪನ ಪೂಜೆಯೂ ಒಂದೇ, ತಿರುಪತಿ ತಿಮ್ಮಪ್ಪನ ಪೂಜೆಯೂ ಒಂದೇ, ಮಾರಮ್ಮನ ಪೂಜೆಯೂ ಒಂದೇ. ಪೂಜೆ ಅಂದರೆ ಪೂಜೆ. ಏನು ಅರಿಶಿನ ಕುಂಕುಮವೋ ಅಕ್ಷತೆಯೋ ನೈವೇದ್ಯವೋ ಏನು ಮಾಡ್ತೀರಿ ನೀವು, ಎಲ್ಲರೂ ಮಾಡುವಂತೆ ಅದನ್ನೇ ಪೂಜೆ ಮಾಡತಕ್ಕಂಥದ್ದು. ಅದಕ್ಕೆ ಮುನ್ನ ನೀವು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುಭ್ರರಾಗಿ ಸಂಕಲ್ಪವನ್ನು ಮಾಡಿ ಮುನೀಶ್ವರನಲ್ಲಿ ನಿಮ್ಮನ್ನು ಅರ್ಪಣೆ ಮಾಡಿಕೊಂಡು ನಿಮಗೆ ವರವನ್ನು ನೀಡು, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿ ಮುನಿಯಪ್ಪನಲ್ಲಿ ನೀವು ನಿಮ್ಮ ಭಕ್ತಿಯನ್ನು ನಿವೇದನೆ ಮಾಡಿ. ವಾಸ್ತವವಾಗಿ ಮಾಡಬೇಕಾದ್ದು ನಿಮ್ಮ ಭಕ್ತಿಯ ನಿವೇದನೆ, ಬಾಹ್ಯದಲ್ಲಿ ನೀವು ಮಾಡತಕ್ಕಂಥ ಮೊಸರನ್ನು ಆಗಬಹುದು. ನಮಸ್ಕಾರ. ನಮಸ್ಕಾರ ಗುರುಗಳೇ, ನಾನು ಸುದರ್ಶನ್ ಅಂತ ಸ್ಯಾನ್ ಡಿಯೇಗೋ ಕ್ಯಾಲಿಫೋರ್ನಿಯಾದಿಂದ ಮಾತನಾಡುತ್ತಿದ್ದೇನೆ. ಗುರುಗಳೇ, ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ ಹೇಳಬೇಕಾದ್ರೆ ಅದರಲ್ಲಿ ಡಂಬಾಯ ನಮಃ, ಪರಮಡಂಬಾಯ ನಮಃ, ಮಹಾಡಂಬಾಯ ನಮಃ ಅನ್ನೋ ಈ 3 ಪದಗಳು ಬರುತ್ತೆ. ಈ 3 ಪದಗಳಿಗೆ ಅರ್ಥ ಏನು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ.